ಯತ್ನಾಳ್ ಪ್ರಕರಣವನ್ನ ಗಂಭೀರವಾಗಿ ನೋಡ್ತೇನೆ, ಅದಾದ ನಂತರ ನಾನು ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಪ್ರಕರಣವನ್ನ ಅದನ್ನ ಗಂಭೀರವಾಗಿ ನಾವು ಅದನ್ನ ತೆಗೆದುಕೊಳ್ತೀವಿ ಅಂತ. ಉತ್ತರ ಕೊಟ್ಟಾದ ನಂತರ ಮುಂದಿನ ತೀರ್ಮಾನಕ್ಕೆ ಬದ್ಧರಾಗಿರ್ತೇವೆ ಅಥವಾ ಮುಂದಿನ ತೀರ್ಮಾನವನ್ನ ನಾವು ತೆಗೆದುಕೊಳ್ತೀವಿ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಯತ್ನಾಳ್ ವಿಚಾರವಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ತೀರ್ಮಾನ ಮಾಡೋದು ಕಾರ್ಯಕರ್ತರು. ವಿಜಯೇಂದ್ರ ಉತ್ತಮ ನಾಯಕ ಅಂತ ಎನಿಸಿಕೊಂಡಿದ್ದಾರೆ. ಏನೇ ನಾಯಕತ್ವ ಇದ್ರೂ ಕೂಡ ಅದಕ್ಕೆ ಕಾರ್ಯಕರ್ತರ ಸಹಕಾರ ಇರುತ್ತೆ. ಕಾರ್ಯಕರ್ತರು ಯಾವ ಹೆಸರನ್ನ ಸೂಚಿಸ್ತಾರೋ ಅವರೇ ನಾಯಕರಾಗ್ತಾರೆ ಅಂತೇಳಿ ನಮ್ಮನ್ನೆಲ್ಲರನ್ನ ಗುಗ್ಗು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾರ್ಯಕರ್ತರು ಹೇಳಿದ ಮಾತು ಯಾವ್ದಾದ್ರು ಮಾಡಿದಾರ ಯಾರಾದರೂ ಹೈಕಮಾಂಡ್ ಆಗಲಿ ಯಾರಾದರೂ ಮಾಡಿದಾರ? ಸಾಧ್ಯನೇ ಇಲ್ಲ. ಹೇಳೋದು ಸುಮ್ಮನೆ ಕಾರ್ಯಕರ್ತರ ಆಧಾರ ಮೇಲೆ. ಕಾರ್ಯಕರ್ತರು ಕೇಳಿದಾರ? ಒಬ್ಬರಾದ್ರೂ ಕಾರ್ಯಕರ್ತರಿಗೆ ಕೇಳಿದಾರ ನಿಮಗೆ ಸೂಕ್ತವಾಗಿರುವಂಥ ನಾಯಕ ಯಾರು ಅಂತೇಳಿ? ಕೇಳೋದೇ ಇಲ್ಲ. ಮಾಡೋದು ಹೈಕಮಾಂಡೆ. ಬಟ್ ಇಲ್ಲಿ ಹೇಳ್ತಾ ಇರುವಂಥದ್ದು, ಈಗ ಯತ್ನಾಳ್ ಅವರು ಕೂಡ ಹೊಸ ಬಾಂಬ್ ಸಿಡಿಸಿರುವಂಥದ್ದು, ಈಗ ನಾನು ಯಾಕೆ CM ಆಗಬಾರ್ದು ಅಂತ. ಅದನ್ನು ಆಮೇಲೆ ನೋಡೋಣ. ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳ್ತಾ ಇರುವಂಥದ್ದು ಯತ್ನಾಳ್ ಪ್ರಕರಣವನ್ನು ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ ಅಂತೇಳಿ. ಈಗ ಅವರಿಗೆ ನೋಟಿಸ್ ಹೋಗಿದೆ, ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಮಾತುಕತೆ ಆಗಿದೆ. ಆ ಎಲ್ಲ ವಿಚಾರ ಆದ ನಂತರ ಯತ್ನಾಳ್ ಅವರ ಪ್ರತಿಕ್ರಿಯೆ ಏನಿರುತ್ತೆ, ಆ ಪ್ರತಿಕ್ರಿಯೆ ಆದ ನಂತರ ಅದರ ಬಗ್ಗೆ ಮಾತನಾಡ್ತೀನಿ ಅಥವಾ ಉತ್ತರವನ್ನು ಕೊಡ್ತೀನಿ. ಅದರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಸೂಕ್ತವಾಗಿರುವಂಥ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಅವರು ಯಾವುದೇ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ನೋಟಿಸ್ಗೆ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ಸಚಿವರಾಗಿರುವಂಥ ಅಗರ್ವಾಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತಂದ್ರೆ, ಈಗಲೇ ಹೇಳಿದ ಹಾಗೆ ಯತ್ನಾಳ್ಗೆ ಈಗಾಗಲೇ ನೋಟಿಸ್ ಹೋಗಿದೆ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಈಗ ಒಬ್ಬ ವ್ಯಕ್ತಿ ಟಾರ್ಗೆಟ್ ಮಾಡಿದಾಗ ಸಹಜವಾಗಿ ಆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ನೀವು ಒಬ್ಬರನ್ನು ಟಾರ್ಗೆಟ್ ಮಾಡಿ ಬೈಬಹುದು, ಆದರೆ ರಾಜ್ಯದ ಜನ ಅದನ್ನು ನೋಡ್ತಿರ್ತಾರೆ. ಇಡೀ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಅದು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಬೈ ಎಲೆಕ್ಷನ್ ಏನು ಮಾಡಿದ್ರಿ? ಎಲ್ಲವನ್ನ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ಮತ್ತೊಂದು ಮಗದೊಂದು ಏನು ಮಾಡಬೇಕು ಎಲ್ಲವೂ ಮಾಡಿದ್ರಿ. ಏನಾಯಿತು ರಿಸಲ್ಟು? ನಿಮ್ಮ ಒಳಗೇನೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಬಹಿರಂಗವಾಗಿ ನಾವು ಜನರ ಮುಂದೆ ಹೋರಾಟ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಅದನ್ನು ಬಿಚ್ಚಿಡ್ತೀವಿ ಅಂತ ಹೇಳಿದ್ರೆ ಜನ ನೋಡ್ತಿರ್ತಾರೆ, ಜನ ಎಲ್ಲವನ್ನು ಕೂಡ ಗಮನಿಸ್ತಿರ್ತಾರೆ. ಹಂಗೆ ಮಾಡೋದು ಬೇಡ ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಜೊತೆಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಯತ್ನಾಳ್ ಅವರ ಟೀಮ್ ಏನು ರೆಡಿ ಇದೆಯಲ್ಲ ಈ ವಕ್ಫ್ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ಮಾಡಲಿ. ಬಟ್ ಆದರೆ ವೈಯಕ್ತಿಕವಾಗಿ ಒಬ್ಬರನ್ನು ಬೈಯೋದು, ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ನಾಯಕರಿಗೆ ಬೈಯೋದು ಸರಿಯಲ್ಲ ಅಂತೇಳಿ ಅದರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಅದಕ್ಕೆ ಉತ್ತರ ಬರಬೇಕು, ವರದಿ ಬರಬೇಕು ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಉತ್ತರ ಏನು ಬರುತ್ತೆ, ಅದಾದ ನಂತರ ಅದಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಅದೇ ವಿಚಾರವಾಗಿ ಚರ್ಚೆ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಯತ್ನಾಳ್ ಅವರಿಗೆ ಏನು ಮಾಡಬೇಕು, ಯಾವ ರೀತಿಯಾಗಿ ಬಾಯಿ ಮುಚ್ಚಿಸಬೇಕು ಅಂತೇಳಿ ಯಾರು ಹೇಳಿದ್ರು ಕೂಡ ಯತ್ನಾಳ್ ಅವರಂತೂ ಕೇಳೋದಿಲ್ಲ, ಕೇಳುವಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಬಟ್ ಗೊತ್ತಿಲ್ಲ ಅವರಲ್ಲಿ ವೈಯಕ್ತಿಕ ವಿಚಾರ ಏನಿರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಂಥವ್ರಿಗೆ ನೋಡಿದವ್ರಿಗೆ ಏನಿಸುತ್ತೆ, ಒಳಗಡೆ ಏನೇ ಇರಲಿ, ಬಟ್ ಆ ಹೇಳಿಕೆಯನ್ನು ನೋಡಿದಾಗ ಇವರಲ್ಲೇ ಹೊಂದಾಣಿಕೆ ಇಲ್ಲ. ಇನ್ನು ಜನರನ್ನ ಎಲ್ಲಿ ಇವರು ಜನರ ಪರವಾಗಿ ಎಲ್ಲಿ ಕೆಲಸ ಕಾರ್ಯ ಮಾಡ್ತಾರೆ ಅಂತ ಸಹಜವಾಗಿ ನಮಗೂ ಕೂಡ ಆ ರೀತಿಯ ಪ್ರಶ್ನೆಗಳು ಬರೋದು ಸಹಜ. ಅದನ್ನು ಕಡಿವಾಣ ಹಾಕೋದಕ್ಕೆ ಹೈಕಮಾಂಡಿಗೆ ಎಂಟ್ರಿ ಕೊಟ್ಟಿದೆ. ಅದರ ಸಭೆ ಕೂಡ ಆಯಿತು. ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗುತ್ತೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಕೋರ್ ಕಮಿಟಿಯ ಸಭೆ ಇವತ್ತು ಆಯಿತು. ಆ ಸಭೆಯಲ್ಲಿ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರು ಗೈರಾಗಿದ್ರು. ಮಗನ ಬೇಸರವನ್ನ ಹೊರಹಾಕಿದ್ರ ಬಸವರಾಜ ಬೊಮ್ಮಾಯಿ ಎನ್ನುವಂಥ ಪ್ರಶ್ನೆ, ಅನುಮಾನ. ಕಾಟಾಚಾರಕ್ಕೆ ಭರತ್ ಬೊಮ್ಮಾಯಿ ಪರವಾಗಿ ಪ್ರಚಾರ ಮಾಡಿದ್ರ ನಾಯಕರು. ಆ ಮೂಲಕ ಪಕ್ಷದ ನಾಯಕರ ವಿರುದ್ಧ ಇಲ್ಲಿ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ರ ಅಂತೇಳಿ ಇವತ್ತಿನ ಕೋರ್ ಕಮಿಟಿಯ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಏನೇ ಇರಲಿ, ಇದು ಮುಂಚೆನೇ ಡಿಸೈಡ್ ಆಗಿರುತ್ತೆ ಇಂಥ ಡೇಟಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ. ಆದರೆ ಈ ಕಮಿಟಿಯಲ್ಲಿ, ಈ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ಇಲ್ಲ. ಎಲ್ಲೋ ಒಂದು ಕಡೆ ಮಗನ ಸೋಲು ಇದೆಯಲ್ಲ, ಸಹಜವಾಗಿ ಆ ಒಂದು ಬೇಸರ ಅಂತೂ ಇದ್ದೇ ಇರುತ್ತೆ. ರಾಜಕೀಯ ಜೀವನ ಕೊಟ್ಟಿರುವಂಥ ಕ್ಷೇತ್ರ ಅದು ಹಾವೇರಿ, ಶಿಗ್ಗಾವಿ. ಆದರೆ ಆ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಭರತ್ ಬೊಮ್ಮಾಯಿಗೆ ಹೀನಾಯ ಸೋಲಾಗತ್ತೆ ಅಂತೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲಿ ಏನು ಅಂತಂದರೆ, ಕಾಟಾಚಾರಕ್ಕೆ ಭರತ್ ಬೊಮ್ಮಾಯಿ ಪರವಾಗಿ ನಾಯಕರು ಪ್ರಚಾರಕ್ಕೆ ಬಂದಿದ್ರಾ ಅಂತೇಳಿ ಅಂದರೆ ಹೇಳಿಕೊಳ್ಳೋ ಥರ ನಾಯಕರೇನು ಹೋಗಿರಲಿಲ್ಲ ಅಲ್ಲಿ. ಅಂದರೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈಗ ಹಾವೇರಿ ಅಥವಾ ಶಿಗ್ಗಾವಿ ಅಂತ ಹೇಳಿದಾಗ ಅಲ್ಲಿ
ಭರತ್ ಅಥವಾ ಬಸವರಾಜ ಬೊಮ್ಮಾಯಿಗೆ ಜಯ ಸಿಗತ್ತೆ ಅಂಥೇಳಿ. ಬಟ್ ಅದು ಹಂಗೆ ಆಗಲಿಲ್ಲ, ಉಲ್ಟಾ ಆಯಿತು ಅದು. ಸೊ ಪಕ್ಷದ ನಾಯಕರ ವಿರುದ್ಧ ಇಲ್ಲಿ ಪರೋಕ್ಷವಾಗಿ ಬಸವರಾಜ ಬೊಮ್ಮಾಯಿ ಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಭರತ್ ಬೊಮ್ಮಾಯಿ ಗೆಲುವಿಗೆ ಪಣತೊಟ್ಟು ಪ್ರಚಾರಕ್ಕೆ ನಾಯಕರು ಬಂದಿಲ್ಲ ಅನ್ನುವಂಥ ಒಂದು ಕಾರಣ ಇರಬಹುದು. ಸೊ ಕೇವಲ ಕಾಟಾಚಾರಕ್ಕೆ ಬಂದು ಹೋದ್ರ ನಾಯಕರು ಅನ್ನುವಂಥ ಅಸಮಾಧಾನ ಇರಬಹುದು. ಬಟ್ ಇವತ್ತು ಆ ಸಭೆಯಲ್ಲಿ ಹಾಜರಾಗಿರಬೇಕಾಗಿತ್ತು. ಅಂದರೆ ಈ ಕೋರ್ ಕಮಿಟಿ ಸಭೆಯಲ್ಲಿ ಅದರ ಆತ್ಮಾವಲೋಕನ ಇರುತ್ತೆ. ಎಲ್ಲೆಲ್ಲಿ ಮಿಸ್ ಆಯಿತು, ಏನೇನಾಯಿತು, ಯಾಕೆ ಸೋಲಾಯಿತು, ಹಿನಾಯ ಸೋಲು ಇದು. ಬೈ ಎಲೆಕ್ಷನಲ್ಲಿ ಯಾವ ರೀತಿಯ ಹಿನಾಯ ಸೋಲು ಅಂತಂದರೆ ಮುಖಾನೇ ತೋರಿಸಬಾರ್ದು, ಆ ರೀತಿಯ ಸೋಲು. ಎಲ್ಲವೂ ಕೂಡ ಆಗಿತ್ತು, ಪ್ರಚಾರ ಮಾಡಲಾಯಿತು, ಸರ್ಕಾರದ ವಿರುದ್ಧ ಏನೇನು ಮಾಡಬೇಕು ಎಲ್ಲವೂ ಕೂಡ, ಎಲ್ಲ ಅಸ್ತ್ರಗಳು ಕೂಡ ಸಿಕ್ತು, ಆದರೂ ಕೂಡ ಇಲ್ಲಲ್ಲ. ಸೊ ಹಂಗಾಗಿ ಎಲ್ಲಿ ಮೈನಸ್ ಆಯಿತು ಅನ್ನೋದ್ರ ಬಗ್ಗೆ ಸಹಜವಾಗಿ ಇವತ್ತಿನ ಸಭೆಯಲ್ಲಿ ಅದು ಚರ್ಚೆ ಆಯಿತು. ಆದರೆ ಈ ಸಭೆಯಲ್ಲಿ ಅವರು ಬರಬೇಕಾಗಿತ್ತು. ಯಾಕಂದರೆ ಅಲ್ಲಿ ಏನಾಯಿತು ಬೆಳಗಾವಿಯಲ್ಲಿ, ಇವರು ಹಾವೇರಿಯಲ್ಲಿ, ಶಿಗ್ಗಾವಿಯಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬರಬೇಕಾಗಿತ್ತು. ಬಟ್ ಬರಲಿಲ್ಲ. ಹಾಗಾಗಿ ಸಹಜವಾಗಿ ಈ ರೀತಿಯ ಅನುಮಾನ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಇವತ್ತಿನ ಕೋರ್ ಕಮಿಟಿಯ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬರಬೇಕಾಗಿತ್ತು, ಬಂದಿಲ್ಲ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾವ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಗೈರಾದರು ಅಂತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಮೊನ್ನೆ ಕೂಡ ಸಭೆ ಆಯಿತು, ಆ ಸಭೆಯಲ್ಲಿ ಕೂಡ ಆರಂಭದಲ್ಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರು ಕೂಡ ಈಗ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ನಾನು ಯಾಕೆ CM ಆಗಬಾರ್ದು, ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ BJPಯಲ್ಲಿ ನಾನು ಒಬ್ಬನೇ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಜೊತೆಗೆ ನೋಟಿಸ್ ಕೊಟ್ಟರು ಕೂಡ ನೋಟಿಸ್ಗೆ ಕೂಡ ಕ್ಯಾರೆ ಅಂತ ಇಲ್ಲ. ಹೇಗೆ ಯತ್ನಾಳ್ ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗ್ತಾರೆ ಹೇಗೆ ಅಂತ? ಕುಮಾರ್, ಒಂದು ಕಡೆಯಲ್ಲಿ ಯತ್ನಾಳ್ ಅವರು ತಮ್ಮ ವರಸೆಯನ್ನ ಮುಂದುವರಿಸಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಕೋರ್ ಕಮಿಟಿ ಸಭೆ ಕೂಡ ನಡೆದಿದೆ. ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿಯ ರಾಜ್ಯ ಉಸ್ತುವಾರಿ ಕೂಡ ಮಾತಾಡ್ತಾ ಹೇಳಿದ್ರು, ಯತ್ನಾಳ್ ಅವರ ವಿಚಾರವನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ, ಬಹಳ ಗಂಭೀರವಾಗಿ ಆ ಪ್ರಕರಣವನ್ನ ನೋಡ್ತೀವಿ, ಪಕ್ಷದೊಳಗೆ ಆಂತರಿಕ ಸಮಸ್ಯೆ ಆಗ್ತಾ ಇರೋದು ಆತಂಕಕಾರಿ ವಿಚಾರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವರು ಈಗ ನಿನ್ನೆ ಮನೆವರೆಗೂ ಸಹಿತ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಹೇಳ್ತಾ ಇದ್ರು, ನಾನು ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದೀನಿ, ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿತ್ತು, ಅದಕ್ಕೆ ಏನು ಉತ್ತರ ಕೊಡಬೇಕು ಸ್ಪಷ್ಟವಾದಂತ ಉತ್ತರವನ್ನ ಕೊಟ್ಟು ಬಂದಿದ್ದೀನಿ ನಾನು, ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ, ಸಮಸ್ಯೆನೂ ಇಲ್ಲ ಅನ್ನೋ ಮಾತನ್ನ ಯತ್ನಾಳ್ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ ಇವತ್ತು ಅಗರ್ವಾಲ್, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳ್ತಾ ಇದ್ರು, ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನ ಕೊಡಲಿ, ಆ ನಂತರದಲ್ಲಿ ನಾವು ಪಕ್ಷದಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಂದೆ ಯೋಚನೆಯನ್ನ ಮಾಡ್ತೀವಿ, ಸದ್ಯಕ್ಕೆ ಉತ್ತರ ಬಂದಿದ್ರ ಬಗ್ಗೆ ನನಗಂತೂ ಇದುವರೆಗೂ ಸ್ಪಷ್ಟತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅದರರ್ಥ ಯತ್ನಾಳ್ ಅವರು ಒಂದು ವೇಳೆ ನೋಟಿಸ್ಗೆ ಉತ್ತರವನ್ನೇ ಕೊಟ್ಟಿಲ್ವಾ ಅನ್ನೋಂತ ಒಂದು ಅನುಮಾನ ಮೂಡುತ್ತೆ. ಇನ್ನೊಂದು ಕಡೆಯಲ್ಲಿ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು ಸಹಿತ ಇದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಗಮನಕ್ಕೆ ಬಂದಿಲ್ವಾ ಅನ್ನೋಂತ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಹೀಗಾಗಿ ಬಿಜೆಪಿಯಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ. ಕುಮಾರ್, ಪಕ್ಷ ಸಂಘಟನೆ ವಿಚಾರ, ಇನ್ನಿತರ ವಿಚಾರಕ್ಕೆ ಚರ್ಚೆ ಆಗಿದೆ. ಆದ್ರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಯತ್ನಾಳ್ ಅವರ ವಿಚಾರವನ್ನೇ ಚರ್ಚೆ ಮಾಡಿದ್ದಾರೆ. ಪಕ್ಷದಲ್ಲಿ ಇದು ಗೊಂದಲ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಇದನ್ನ ಹೇಗೆ ಪರಿಹರಿಸಬೇಕು ಅನ್ನೋದು ಕುರಿತಾಗಿ ಹೈಕಮಾಂಡ್ಗೂ ಕೂಡ ಈ ವಿಚಾರದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡಬೇಕಾಗಿದೆ. ಖುದ್ದಾಗಿ ಹೋಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ಎಲ್ಲಾ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಕೆಲವರು ಆಗ್ರಹಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕುಮಾರ್, ಜನಾರ್ದನ್, ಇದರ ಜೊತೆಗೆ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಸಭೆಯಲ್ಲಿ ಗೈರಾಗಿದ್ರು. ಎಲ್ಲ ಒಂದ್ ಕಡೆ ಬೇಸರ ಇದೆಯಾ ಅವರಿಗೆ ಮಗನ ಸೋಲು? ಇದು ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿಯವರ ಮಗ ಭರತ್ ಬೊಮ್ಮಾಯಿಯವರು ಈ ಶಿಗ್ಗಾವಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ಕೆಲ ಪ್ರಮುಖರೆಲ್ಲ ಹೋಗಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಅಲ್ಲಿಯೇ ಬಿಟ್ಟು ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನ ಪಕ್ಷದ ನಾಯಕರು ಮಾಡಿಲ್ಲ ಅನ್ನೋಂತ ಅಸಮಾಧಾನ ಬಸವರಾಜ ಬೊಮ್ಮಾಯಿಯವರಿಗೆ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ಆದ್ರೆ ಇವತ್ತು ಅದನ್ನ ಅವರ ನಡೆಯ ಮೂಲಕ ಅಲ್ಲಿ ತೋರಿಸ್ಪಟ್ಕೊಟ್ಟಿದ್ದಾರೆ. ಯಾಕಂದ್ರೆ ಕೋರ್ ಕಮಿಟಿ ಸಭೆಗೆ ಬಹಳ ಪ್ರಮುಖವಾದಂತಹ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿ ಅವರು ಕೂಡ ಇರಬೇಕಾಗಿತ್ತು. ಗಂಭೀರವಾದಂತಹ ವಿಚಾರ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇಂಥ ವೇಳೆಯಲ್ಲಿ ಅವರು ಗೈರಾಗಿದ್ದಾರೆ ಅಂದ್ರೆ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಈ ಮೂಲಕವಾಗಿ ಸಂದರ್ಭ ಸಿಕ್ಕಿರೋದ್ರಿಂದ ಈ ಮೂಲಕವಾಗಿ ಹೊರಹಾಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಪಕ್ಷದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಕುಮಾರ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30.
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.